ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿಂದು ಪೂತಿನ ಅವರು ಬರೆದಿರುವಂಥ ಒಲುಮೆ ಒನಲ ತಡೆಗಳು ಅನ್ನುವಂಥ ಪದ್ಯದ ಒಂದು ಸಾರಾಂಶವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಲೇಖಕರ ಪರಿಚಯವನ್ನು ನೋಡೋದಾದರೆ, ಪೂತಿನ ಅಂದರೆ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಅನ್ನುವಂಥದ್ದು ಪೂತಿನ ಅವರ ಪೂರ್ಣ ಹೆಸರು. ಇವರು ರಾಮನಗರ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸ್ತಾರೆ. ಸಂಪ್ರದಾಯ ನಿಷ್ಠೆ, ನಿಷ್ಕಲ್ಮಶ ಸರಳ ಪ್ರೀತಿ ಭಾವಗಳು ಇವರ ಕವನಗಳ ಮುಖ್ಯ ಲಕ್ಷಣಗಳಾಗಿರ್ತವೆ. ಹಲವು ಗುಣಗಳನ್ನು ಇಟ್ಕೊಂಡು ಇವರು ಸಾಹಿತ್ಯವನ್ನು ರಚಿಸ್ತಾ ಹೋಗಿದ್ದಾರೆ. ಹಲವಾರು ಕೃತಿಗಳನ್ನು ಹಲವಾರು ಪ್ರಕಾರಗಳಲ್ಲಿ ಬರೆದಿದ್ದಾರೆ. ಗಣೇಶ ದರ್ಶನ, ರಸ ಸರಸ್ವತಿ ಮೊದಲಾದ ಕವನ ಸಂಗ್ರಹಗಳನ್ನು ಮಾಡಿದ್ದಾರೆ. ಅಹಲ್ಯ, ಶಬರಿ, ಹಂಸದಯಂತಿ ಮತ್ತು ಇತರ ರೂಪಕಗಳು ಎನ್ನುವ ನಾಟಕಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಈಚಲ ಮರದ ಕೆಳಗೆ, ರಾಮಾಚಾರ್ಯ ನೆನಪು, ಧೇನುಕ ಪುರಾಣ ಮೊದಲಾದ ಪ್ರಬಂಧಗಳನ್ನು ಪೂತಿನ ಅವರು ಬರೆದಿದ್ದಾರೆ. ಸ್ನೇಹಿತರೆ, ಧನುಜ ರಕ್ಷಣೆ ಮತ್ತು ಇತರ ಕಥೆಗಳು ಅನ್ನುವ ಕಥಾ ಸಂಕಲನವನ್ನು ಬರೆದಿದ್ದಾರೆ. ಹಾಗೆ ಶ್ರೀಹರಿಚರಿತೆ ಎನ್ನುವಂಥದ್ದು ಪೂತಿನ ಅವರ ಒಂದು ಮಹಾಕಾವ್ಯ. ವಿದ್ಯಾರ್ಥಿಗಳೇ, ಈಗ ನೇರವಾಗಿ ನಾವು ಒಲುಮೆ ಹೊನಲ ತಡೆಗಳು ಪದ್ಯದ ಪ್ರಶ್ನೆಗಳು ಯಾವ್ಯಾವ್ದು ನಿಮಗೆ ಪರೀಕ್ಷೆ ಕೇಳ್ಬೋದು ಅಂತ ನೋಡೋದಾದರೆ, ಇಲ್ಲಿ 3 ಪ್ರಶ್ನೆಗಳಿದೆ. ಒಲುಮೆ ಒನಲ ತಡೆಗಳು ಕವಿತೆಯ ಆಶಯವನ್ನು ಬರೆಯಿರಿ. ಆ ಪದ್ಯದ ಆಶಯ ಏನು ಅನ್ನೋದನ್ನು ಬರೀರಿ ಅಂತ ಪ್ರಶ್ನೆ ಇರುತ್ತೆ. ಇನ್ನು 2ನೇ ಪ್ರಶ್ನೆ ಬಂದ್ಬಿಟ್ಟು, ರಕ್ತ ಸಂಬಂಧಕ್ಕಿಂತ ಮಾನವೀಯ ಸಂಬಂಧವೇ ಮುಖ್ಯ ಎಂಬುದನ್ನು ಕವಿತೆ ಹೇಗೆ ಧ್ವನಿಸುತ್ತದೆ? ಅಂದರೆ ಬ್ಲಡ್ ರಿಲೇಷನ್ಗಿಂತ ನಮ್ಮ ಮಾನವೀಯ ಸಂಬಂಧ ಯಾವ ರೀತಿ ಮುಖ್ಯ ಅನ್ನೋದನ್ನು ಕವಿತೆ ಹೆಂಗೆ ವಾಯ್ಸನ್ನು ರೈಸ್ ಮಾಡುತ್ತೆ ಅನ್ನೋಂಥದ್ದನ್ನು ಇಲ್ಲಿ ಕೇಳ್ತಾರೆ. ಇನ್ನು 3ನೇ ಪ್ರಶ್ನೆ, ರೋಗಿ ಮತ್ತು ತಾಯಿ ಇಬ್ಬರ ಪ್ರೀತಿಯ ಅಡಕತ್ತರೆಯಲ್ಲಿ ಸಿಲುಕಿದ ಕವಿಯ ಮನಸ್ಥಿತಿಯನ್ನು ತಿಳಿಸಿ ಅಂತ 3ನೇ ಪ್ರಶ್ನೆ ಇದೆ. ಅಂದರೆ ತಾಯಿ ಮುಖ್ಯನಾ ಅಥವಾ ರೋಗಿ ಮುಖ್ಯನಾ ಅಂತೇಳಿ ಅವ್ರು ಯಾವ ರೀತಿ ಗೊಂದಲಕ್ಕೀಡಾಗ್ತಾರೆ ಅದರ ಬಗ್ಗೆನೂ ಪ್ರಶ್ನೆ ನಿಮಗೆ ಕೇಳಬಹುದು ಸ್ನೇಹಿತರೆ. ಇನ್ನು ಅದೇ ರೀತಿಯಾಗಿ 4ನೇ ಪ್ರಶ್ನೆ, ಸೇಬು ಕೊನೆಗೆ ಯಾರ ಪಾಲಾಯಿತು? ನಿಜಕ್ಕೂ ಅದು ಯಾರಿಗೆ ಸೇರಬೇಕಿತ್ತೆಂದು ಕವಿ ಮರುಗುತ್ತಾರೆ? ವಿವರಿಸಿ. ಅಂದರೆ ಆ ಸೇಬಿನ ವಿಚಾರಕ್ಕೆ ಅಲ್ವಾ ಅಷ್ಟೆಲ್ಲ ನಡೆದಿದ್ದ ಚರ್ಚೆಗಳು, ಅದು ಯಾರಿಗೆ ಸಿಗುತ್ತೆ ಅನ್ನೋದನ್ನು ನೀವು ತಿಳಿಸಿ ಅಂತೇಳಿ ಇಲ್ಲಿ ಕೇಳ್ತಾರೆ. ಈಗ ನೇರವಾಗಿ ಆಶಯವನ್ನು ನೋಡೋಣ. ಆಶಯ ಏನು ಈ ಪದ್ಯದ ಬಗ್ಗೆ? ಒಲುಮೆ ಒನಲ ತಡೆಗಳು ಪದ್ಯದ ಆಶಯ ಏನಪ್ಪ ಅಂದರೆ, ಮಾನವೀಯ ಸಂಬಂಧ ಎಲ್ಲ ಸಂಬಂಧಗಳಿಗಿಂತ ಶ್ರೇಷ್ಠವಾದ ಸಂಬಂಧವಾಗಿದೆ. ರಕ್ತ ಸಂಬಂಧ ಮನುಷ್ಯನ ನಡುವೆ ಸ್ವಾರ್ಥವನ್ನು ತುಂಬುತ್ತದೆ. ಅದರಲ್ಲೂ ಹೊಟ್ಟೆಗಿಲ್ಲದ ಹಸಿವಿನ ಬೇಗೆಯಲ್ಲಿರುವ ಯಾವುದೇ ಜೀವಿಗೆ ಜೀವದಾತವಾದ ಅನ್ನವನ್ನು ನೀಡುವ ಸಂದರ್ಭದಲ್ಲಿ ಯಾವುದೇ ಆಲೋಚನೆ ಮಾಡದೆ ಅವನ ಹೊಟ್ಟೆ ತುಂಬಿಸುವುದು ಮನುಷ್ಯನಾದವನ ಆದ್ಯ ಕರ್ತವ್ಯವಾಗಬೇಕು. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮಲ್ಲಿ ಸ್ವಾರ್ಥ ಅನ್ನುವಂಥದ್ದು ಬರ್ತಾ ಇದೆ. ನಾವು ಹುಟ್ಟುವಾಗ ಯಾವುದೇ ಸ್ವಾರ್ಥ ಒಂದು ಹುಟ್ಟಿದಂಥ ಮಗುವಿನಲ್ಲಿರೋದಿಲ್ಲ. ಬೆಳೀತಾ ಬೆಳೀತಾ ಏನು ಅಂದರೆ ಅದಕ್ಕೆ ತನ್ನವರು ಬೇರೆಯವರು ಅನ್ನುವಂಥ ಭಾವನೆ ಬಂದ್ಬಿಟ್ಟು ಅದು ಸ್ವಾರ್ಥದ ಕಡೆಗೆ ತಿರುಗ್ಕೊಳ್ತಾ ಹೋಗ್ತದೆ. ಅದನ್ನು ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಪದ್ಯದ ಆಶಯವನ್ನು ಕೊಟ್ಟಿರೋದ್ರಲ್ಲಿ ಅಂದರೆ, ಇಲ್ಲಿ ಯಾರೇ ಒಟ್ಟು ಹಸುವಿನಿಂದ ಬಳಲ್ತಾ ಇದ್ದರೆ ಅವರಿಗೆ ಅನ್ನ ಕೊಡುವಂಥದ್ದು ನಮ್ಮ ಮೊದಲನೇ ಕರ್ತವ್ಯ ಆಗಬೇಕು. ಫಸ್ಟು ನಮ್ಮ ಪ್ರಿಫರೆನ್ಸು ಯಾರು ಹಸ್ಕೊಂಡಿದ್ದಾರೆ ಅವ್ರಿಗೆ ಹೊಟ್ಟೆ ತುಂಬಿಸೋದು. ಆಮೇಲೆ ನಾವು ನಮ್ಮ ಸಂಬಂಧಿಕರಿಗೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಕಣ್ಣೆದುರಿಗೆ ಯಾರೋ ಹಸುವಿನಿಂದ ಸಾಯ್ತಾ ಇದ್ರು, ನಾವು ಊಟ ನಮ್ಮ ಹತ್ರ ಇದ್ದರೂ ಅದನ್ನು ಕೊಡದೆ ನಾವು ಹೋದರೆ ಅದು ಸರಿಯಾದಂಥ ನಡೆ ಅಲ್ಲ ಅಂತ ಲೇಖಕರು ಹೇಳುವಂಥದ್ದು ಈ ಪದ್ಯದಲ್ಲಿ. ಆದರೆ ಸ್ವಾರ್ಥಿಯಾದ ಮನುಷ್ಯ ತನ್ನವರ ಪ್ರೀತಿಗೆ ಮಾತ್ರ ಬದ್ಧವರಾಗಿರುವುದು ಸರ್ವೇ ಸಾಮಾನ್ಯವಾಗಿದೆ. ಅಂದರೆ ತನಗೆ ಯಾರು ಬೇಕೋ ಅವ್ರ ಪರವಾಗಿರುವಂಥದ್ದು. ಅಂಥವರು ತಮ್ಮ ಅಂತರಾತ್ಮಕ್ಕೆ ದ್ರೋಹ ಬಗೆದಂತಾಗಿ ಅವರ ಸ್ವಾರ್ಥ ಅವರ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಅಂದರೆ ನಾವೀಗ ಸಂಬಂಧಗಳಿಗೋಸ್ಕರ ನಾವು ಕೆಲವು ಸಲ ಕೆಲವುದನ್ನು ಉಳಿಸ್ಕೊಂಡು ಸ್ವಾರ್ಥ ತೋರಿಸ್ತೀವಿ. ಆ ಸ್ವಾರ್ಥ ನಮಗೊಂದಲ್ಲ ಒಂದು ಸಲ ನಮ್ಮ ಒಳಗಿನ ಆತ್ಮಕ್ಕೆ ದ್ರೋಹ ಮಾಡಿಕೊಂಡ್ವಿ ಅನ್ನುವಂಥ ಒಂದು ಫೀಲನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿಯು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ರಾತ್ರಿ ಅವರು ಅಂತರಾವಲೋಕನ ಮಾಡಿದಾಗ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಅದನ್ನು ಇಲ್ಲಿ ಒಂದು ಸೇಬೆ ಹಣ್ಣಿನ ಮೂಲಕ ಮಾನವೀಯತೆಯ ವಿಚಾರವನ್ನು ಕವಿ ಭಾಳ ಪರಿಣಾಮಕಾರಿಯಾಗಿ ಕಟ್ಟಿಕೊಟ್ಟಿದ್ದಾರೆ. ಇದು ಈ ಪದ್ಯದ ಆಶಯ ಸ್ನೇಹಿತರೆ. ನೇರವಾಗಿ ಇವಾಗ ಪದ್ಯಕ್ಕೆ ಹೋಗ್ಬಿಡೋಣ. ಪದ್ಯವನ್ನು ವಿವರಣೆಯನ್ನು ಹೇಳ್ತಾ ಹೋಗ್ತೀನಿ ನಾನು. ಒಲುಮೆ ಒನಲಿಗಣೆಗಳೆಷ್ಟು ಹರಿಯ ಬಿಡದ ತಡೆಗಳು
ಹೊನಲ ತಡೆಯುವೇನು ಹಿತದಿ, ಆದರೇನು ತಡೆಗಳು. ನೋಡಿ ಅಲ್ಲಿ, ಒಲುಮೆ ಒನಲಿ ಗಣೆಗಳೆಷ್ಟು. ಒಲುಮೆ ಎಂದರೆ ಪ್ರೀತಿ, ಪ್ರೇಮ, ಅಕ್ಕರೆ, ಒಲವು, ವಾತ್ಸಲ್ಯ, ಮಮತೆ ಅಂತ ಅರ್ಥ. ಒಲುಮೆ ಅಂದರೆ ಇನ್ನೊಬ್ಬರನ್ನು ನಾವು ಪ್ರೀತಿಯಿಂದ ನೋಡೋದು, ಅಕ್ಕರೆಯಿಂದ ನೋಡೋದು, ಅವ್ರ ಬಗ್ಗೆ ಇರುವಂಥ ಒಲವು. ಆ ಒಂದು ಒಲುಮೆ ನದಿಯಂತೆ ಹರಿಯುವಂತಹ ನಮ್ಮ ಒಲುಮೆ ಅಂದರೆ ಪ್ರೀತಿಗೆ ಎಷ್ಟು ತಡೆಗಳಿವೆ ಅಲ್ಲವೇ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಒಲುಮೆ ಒನಲಿಗೆ ಅಣೆಗಳೆಷ್ಟು ಅಂದರೆ ಎಷ್ಟು ತಡೆಗಳಿದೆ. ಹರಿಯ ಬಿಡದ ತಡೆಗಳು. ಆ ಪ್ರೀತಿಯನ್ನು ನಿಸ್ವಾರ್ಥವಾಗಿ, ನಿಷ್ಕಲ್ಮಶವಾಗಿ, ಯಾವುದೇ ಒಂದು ಗಡಿಯನ್ನು ಹಾಕದೆ ಅದನ್ನು ನಾವು ಸರಾಗವಾಗಿ ಹರಿಯೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ತಡೆಗಳನ್ನು ಹಾಕ್ತೇವೆ. ಅದಕ್ಕೆ ಹರಿಯ ಬಿಡದ ತಡೆಗಳು. ಪ್ರೀತಿಯನ್ನು ಹರಿಯೋಕ್ಕೆ ಬಿಡಲ್ಲ. ಒಲುಮೆಯನ್ನು ನಾವು ಹರಿಸೋಲ್ಲ. ಅಲ್ಲೂ ಕೂಡ ಸ್ವಾರ್ಥವನ್ನು ತೋರಿಸ್ತೀವಿ. ಒನಲ ತಡೆಯುವೇನು ಹಿತದಿ. ಒನಲನ್ನು ತಡೆಯೋದಕ್ಕಾಗತ್ತಾ ಅಂದರೆ ಇಲ್ಲಿ ನದಿಯನ್ನು ತಡೆಯೋದು ಸರಿಯಲ್ಲ. ಅದೇ ರೀತಿ ಪ್ರೀತಿಯನ್ನು ತಡೆಯುವುದು ಹಿತವಲ್ಲ. ಆದರೂ ಕೂಡ ಆದರೇನು ತಡೆಗಳು. ಆದರೂ ಕೂಡ ಸ್ವಾರ್ಥ ನಮ್ಮ ವಿಶಾಲ ಹೃದಯವನ್ನು, ನಮ್ಮ ವಿಶಾಲ ಹೃದಯವನ್ನು ತಡೆಯುವಂಥದ್ದು ಯಾವುದು ಅಂದರೆ ಸ್ವಾರ್ಥ. ಹಾಗೆ ನೆಕ್ಸ್ಟ್ ನೋಡಿ, ತಾಯಿ, ತಂದೆ, ಅಣ್ಣ, ತಮ್ಮ, ಕೆಳೆಯ, ಸುತರು, ಪುತ್ರಿಯ ಬಾಳಿನರಕ್ಕೆ ಪೂರ್ಣಗೈವ ಸತಿಯು ಎಂಬ ತಡೆಗಳು. ಅಂದರೆ ಇಲ್ಲಿ ಮಾನವೀಯ ಸಂಬಂಧ ಎಲ್ಲದಕ್ಕೂ ದೊಡ್ಡದು. ಆದರೆ ನಾವು ರಕ್ತ ಸಂಬಂಧದ ಸ್ವಾರ್ಥಕ್ಕೆ ಒಳಗಾಗ್ತೇವೆ. ಹಾಗಾಗಿ ರಕ್ತ ಸಂಬಂಧ ನಮಗೆ ಮುಖ್ಯ ಅನ್ನುವಂತಹ ಸ್ವಾರ್ಥ ನಮ್ಮೊಳಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಇಲ್ಲಿ ತಾಯಿ, ತಂದೆ, ಅಣ್ಣ, ತಮ್ಮ ಅಂತ ಸಂಬಂಧಗಳನ್ನು ಯಾಕೆ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ, ನಮ್ಮ ಮನುಷ್ಯನ ವಿಶಾಲತೆಯನ್ನು ಕಟ್ ಮಾಡುವಂತಹ ಸಂಗತಿಗಳು ಯಾವುದು ಅಂದರೆ ಇಲ್ಲಿ ನಮ್ಮ ಸಂಬಂಧಗಳು. ಅಂದರೆ ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಹತ್ತಿರದವರು. ಅವರು ಏನು ಮಾಡ್ತಾರೆ ಅಂದರೆ ಹೊರಗಿನವರು ಮತ್ತು ನಮ್ಮ ಹತ್ತಿರದವರು ನಮ್ಮವರು ಅನ್ನೋಂಥ ಈ ಬೇರೆ ಬೇರೆ ವ್ಯತ್ಯಾಸವನ್ನು ಬರೋದಕ್ಕೆ ಕಾರಣ ಯಾರು ಅಂದರೆ ಇವರು ಅಂತ ಅಲ್ಲಿ ಅವರ ಸಂಬಂಧಗಳನ್ನು ಹೇಳ್ತಾ ಇದ್ದಾರೆ. ಅದಾದಮೇಲೆ ಜ್ವರದ ಬೇಗೆ ತಾಳದಂದು ರೋಗಿ ನರಳಿ ಸುಯ್ದನು. ಅಂದರೆ ಇಲ್ಲಿ ಜ್ವರದಿಂದ ಬಳಲ್ತಾ ಇದ್ದಂಥ ರೋಗಿಯೊಬ್ಬ ಲೇಖಕರ ಮುಂದೆ ನರಳ್ತಾ ಇದ್ದಾನೆ. ಲೇಖಕರು ಹಣ್ಣನ್ನು ತೆಗೆದುಕೊಳ್ಳಿಕ್ಕೆ ಹೋದಂತಹ ಜಾಗದಲ್ಲಿ ಈ ರೋಗಿ ನರಳ್ತಾ ಇದ್ದಾನೆ. ನರಳ್ತಾ ಇರುವಂತಹ ರೋಗಿಯನ್ನು ಅವರು ನೋಡ್ತಾರೆ. ಲೇಖಕರು ನೋಡಿದಂಥ ಸಂದರ್ಭದಲ್ಲಿ ನೋಡಿ ಅಲ್ಲಿ, ಗಂಟಲೊಳಗಿ ದಾಹ ಹೆಚ್ಚಿ ಹಣ್ಣನೊಂದು ಬಯಸುತ್ತಾ. ಇವರು ಕಣ್ಣೆದುರಿಗಿರುವಂಥ ರೋಗಿ ಹಣ್ಣನ್ನು ಬಯಸ್ತಾ ಇದ್ದಾನೆ. ಅವನಿಗೆ ಗಂಟಲು ಒಣಗಿದೆ ಅಂದರೆ ಅವನಿಗೆ ದಾಹ ಆಗಿದೆ, ಅವನಿಗೆ ಬಾಯಾರಿಕೆ ಆಗಿದೆ, ಅವನು ಏನಾದರೂ ತಿನ್ಬೇಕೀಗ. ಆದರೆ ಎದುರುಗಡೆ ಇರುವಂಥ ಹಣ್ಣಿನ ಶಾಪ್ ಹತ್ರ ಇವ್ರು ನಿಂತಿರೋದನ್ನು ಆ ರೋಗಿ ನೋಡಿಬಿಟ್ಟು ನನಗೂ ಏನಾದರೂ ಹಣ್ಣನ್ನು ಕೊಡಿಸ್ಬೋದು ಇವರು ಅಂತ ಆ ಒಬ್ಬ ರೋಗಿ, ಬಡ ರೋಗಿ ಲೇಖಕರ ಕಡೆಗೆ ನೋಡ್ತಾ ಇರುವಂತಹ ದೃಶ್ಯವನ್ನು ಲೇಖಕರು ಇಲ್ಲಿ ಕಟ್ಕೊಡ್ತಾ ಇದ್ದಾರೆ. ಅದಾದಮೇಲೆ ಅಂದು ಮಡಿಲೊಳಿತ್ತು ಹಣ್ಣು ಅರಸ ಮೆಚ್ಚುವಂಥದು, ಅವನ ಬಯಕೆ ರೂಪುಗೊಂಡು ಎನ್ನೊಳವಿತ ತೆರೆದೊಳು. ಅಂದರೆ ಇಲ್ಲಿ ಅಂದು ಅಂದರೆ ಆ ಹಣ್ಣನ್ನು ತೆಗೆದುಕೊಂಡಿದ್ದಾರೆ ಇವರು ಆಲ್ರೆಡಿ. ಆ ಹಣ್ಣು ಯಾವುದು ಅಂದರೆ ತುಂಬ ಬೆಲೆ ಬಾಳುವಂಥದ್ದು. ಲೇಖಕರ ಬಳಿ ಇರುವಂಥ ಹಣ್ಣು ತುಂಬ ಬೆಲೆ ಬಾಳುವಂಥ ಹಣ್ಣು ಸೇಬು ಹಣ್ಣು. ಅದು ಎಲ್ಲ ಹಣ್ಣುಗಳಲ್ಲೂ ಕೂಡ ಸೇಬು ಹಣ್ಣಿಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ. ಸೇಬು ಹಣ್ಣು ಇವ್ರ ಹತ್ರ ಇರೋದ್ರಿಂದ ಅರಸ ಮೆಚ್ಚುವಂಥದ್ದು ಅಂತ ಇಲ್ಲಿ ಬಳಸಿದ್ದಾರೆ. ಇವ್ರ ಹತ್ರ ಇರೋದು ಅರಸ ಮೆಚ್ಚುವಂಥ ಸೇಬಣ್ಣು ತುಂಬ ಚೆನ್ನಾಗಿದೆ. ಅವನ ಬಯಕೆ ರೂಪುಗೊಂಡು ಅಂದರೆ ಅವನು ಹೆಂಗೆ ಅವನ ಬಯಕೆ ಬಂತಲ್ಲ, ಅವನ ಬಯಕೆ ಯಾವ ರೀತಿ ಬಂತೋ ಅದೇ ರೀತಿ ಇವರಲ್ಲೂ ಕೂಡ ಅದ್ರ ಬಗ್ಗೆ ಕನ್ಸರ್ನ್ ಬಂತು. ಅಂದರೆ ಹಣ್ಣು ತುಂಬ ಎಷ್ಟು ವ್ಯಾಲ್ಯೂಬಲ್ ಅಲ್ವಾ ಅನ್ನೋದು ಇವ್ರಿಗೂ ಬಂತು. ಎಂಥ ಮಗನು ಪ್ರೇಮ ಪ್ರತಿಮೆ ಎಂದು ನಲಿವ ತಾಯನು ನೆನೆದು ಕೇಳಿದಷ್ಟು ಬೆಲೆಯ ಕೊಟ್ಟು ಕೊಂಡ ಸೇಬದು. ಅಂದರೆ ಎಂಥ ಮಗನು ಪ್ರೇಮ ಪ್ರತಿಮೆ ಅಂತೇಳಿ ಇಲ್ಲಿ ಲೇಖಕರು ಭಾಳ ದಿನದ ಬಳಿಕ ತಾಯಿಯನ್ನು ನೋಡ್ಲಿಕ್ಕೆ ಹೊರಟಿದ್ದಾರೆ. ತಾಯಿಗಿಷ್ಟ ಆಗುವಂಥ ಹಣ್ಣನ್ನು ಖರೀದಿ ಮಾಡಿದ್ದಾರೆ. ಕೇಳಿದಷ್ಟೇ ಬೆಲೆಯನ್ನು ಕೊಟ್ಟು ಹಣ್ಣನ್ನು ಖರೀದಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಮಾನವೀಯ ಸಂಬಂಧ ಹಾಗೂ ರಕ್ತ ಸಂಬಂಧದ ವ್ಯತ್ಯಾಸವನ್ನು ಲೇಖಕರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಈ ಹಣ್ಣನ್ನು ಇವಾಗ ಕೊಟ್ಬಿಡೋಣ ರೋಗಿಗೆ ಅಂದರೆ ಅಪರೂಪಕ್ಕೆ
ತಾಯಿ ನೋಡೋಕೆ ಹೋಗ್ತಿರುವಂಥ ಮಗ ಅದಕ್ಕೋಸ್ಕರ ಇದನ್ನ ಹೆಂಗೆ ಕೊಡಬೇಕು, ನಮ್ಮ ತಾಯಿಗೆ ತಗೊಂಡೋಗ್ಬೇಕಲ್ವಾ ಅಂತೇಳಿ ಅವನಿಗೆ ರಕ್ತ ಸಂಬಂಧ ಆತನನ್ನು ಆ ದಾನ ಗುಣವನ್ನು ತಡೆಯುವಂಥ ಒಂದು ಕೆಲಸ ಮಾಡುತ್ತೆ. ರೋಗಿಯರಿಯ ಅಣ್ಣನಿರುವ ನರಳಿ ಸುಯ್ದ ಬಯಸುತ್ತ, ಅಂದರೆ ಇಲ್ಲಿ ರೋಗಿಯ ಅರಿಯ ಅಣ್ಣನಿರುವ, ರೋಗಿ ಹಣ್ಣು ಇರುವುದನ್ನು ನೋಡಿ ಬಯಸ್ತಾ ಇದ್ದಾನೆ. ಹಣ್ಣು ಇವ್ರ ಹತ್ರ ಇದೆ, ನನಗೆ ಕೊಡ್ತಾರೆ ಅಂತ ಅವನು ಬಯಕೆ ತುಡಿತಾ ಇದೆ ಅವನ ಮನಸ್ಸು. ಆದರೆ ನೋಡಿ ಅಲ್ಲಿ ನರಳಿ ಸುಯ್ದ ಬಯಸುತ್ತ ಅವನು ಬಯಸ್ತಾ ಇದ್ದಾನೆ. ಅವನ ಸಹಿಸ ದಳಲ ಕಂಡು ತುಡಿದುದೆನ್ನ ಹೃದಯವು, ಅವನು ರೋಗಿಯ ಹಣ್ಣಿನ ಬಯಕೆಯನ್ನು ಕಂಡಂಥ ಲೇಖಕರ ಹೃದಯ ತುಡಿತು. ಪಾಪ ಎಷ್ಟೊಂದು ಬಯಸ್ತಾ ಇದ್ದಾನಲ್ವಾ, ಕೊಡೋಣವಾ ಅಂತ ಒಂದ್ಸಲ ಅನಿಸ್ತಂತೆ ಅವ್ರ ಮನಸ್ಸಲ್ಲಿ ಆಲೋಚನೆ ಬಂತು. ಆಗ ಹಣ್ಣನ್ನು ಕೊಡಲಿಕ್ಕೆ ನೋಡಿ ಅಲ್ಲಿ ಏನಂತ ಹೇಳ್ತಾರೆ, ಮಡಿಲೊಳಿಟ್ಟೆ ಕೈಯ, ಹಣ್ಣನ್ನು ತೆಗೆದುಕೊಡ್ಲಿಕ್ಕೆ ಕೈಯನ್ನು ಇಡ್ತಾರೆ. ಕೈ ಇಟ್ಟಾಗ ತಾಯ ನೆನಪು ತಡೆದುದೆನ್ನನು, ತಾಯಿ ನೆನಪಿಗೆ ಬಂದುಬಿಡ್ತಾಳೆ. ತಾಯಿ ನೆನಪಿಗೆ ಬಂದಿದ್ದಕ್ಕೋಸ್ಕರ ಆ ಹಣ್ಣನ್ನು ಕೊಡದೆ ಇವರು ಕೈಯನ್ನು ವಾಪಸ್ಸು ತೆಗೆದುಕೊಂಡ್ಬಿಡ್ತಾರೆ ತಾಯಿ ನೆನೆಸ್ಕೊಂಡು. ನೋಡಿ ಅಲ್ಲಿ ಏನಂತ ನೆನಪಾಗುತ್ತೆ ಅವ್ರಿಗೆ, ಪ್ರೇಮ ತುಂಬಿ ಕಣ್ಣೊಳವಳು ಅರಿಸಿನಲ್ಲುವ ಚಿತ್ರವು, ಆ ಪ್ರೀತಿಯಿಂದ ಸಾಕಿ ಬೆಳೆಸಿದಂಥ ತಾಯಿಯ ಚಿತ್ರ ಅನ್ನುವಂಥದ್ದು ಇವ್ರ ಕಣ್ಮುಂದೆ ಬಂದಾಗ ಅವನಿಗೆ ಕೊಡಬೇಕಾದಂತಹ ಆ ಒಂದು ಹಣ್ಣನ್ನು ಇವರು ಹಾಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ನೋಡಿ, ವರ್ಷಕ್ಕೊಮ್ಮೆ ನೋಡ ಹೋಗಿ ಬರಿಯ ಕೈಯ ತೋರಲೆ, ಆಮೇಲೆ ನೋಡಿ ಅಲ್ಲಿ ವರ್ಷಕ್ಕೊಂದ್ಸಲ ನನ್ನ ತಾಯಿ ನೋಡಕ್ಕೆ ಹೋಗ್ತಾ ಇದ್ದೀನಿ, ಬರಿಗೈಯಲ್ಲಿ ಹೆಂಗೆ ಹೋಗ್ಲಿ ಅಂತೇಳಿ ಲೇಖಕರ ಪ್ರಶ್ನೆ ಬರ್ತಾ ಇದೆ ಅವ್ರ ಮನಸ್ಸಲ್ಲಿ. ಎಂಥ ಹಣ್ಣು ಇಗ್ಗುತ್ತೆಷ್ಟು ಸವಿವಳೆನ್ನ ತಾಯಿಯು, ಅಂದರೆ ನನ್ನ ತಾಯಿಗೆ ಈ ಹಣ್ಣನ್ನು ತೆಗೆದುಕೊಂಡು ಹೋದರೆ ಎಂಥ ಹಣ್ಣಿದಲ್ವಾ, ಈ ಹಣ್ಣನ್ನು ನೋಡಿ ನನ್ನ ತಾಯಿಯ ಮನಸ್ಸು ಹಿಗ್ಗುತ್ತೆ, ಅವಳು ಆ ಹಣ್ಣನ್ನು ಸವಿತಾ ಖುಷಿ ಪಡ್ತಾಳೆ, ಆನಂದ ಪಡ್ತಾಳೆ ಅಂತ ಲೇಖಕರ ಮನಸ್ಸಿನಲ್ಲಿ ಆ ಒಂದು ವಿಷಯ ಬರುತ್ತೆ. ಕೈಯ ತೆರೆಯ ಕಿವಿಯೊಳಿರಿ ತವನ ಕೂಗು ಬೇಗೆಯ, ಅಲ್ಲೋಡಿ ಕೈಯನ್ನು ವಾಪಸ್ಸು ತೆಗೆದಂಥ ಲೇಖಕರಿಗೆ ಆತನ ಕೂಗು ಕೇಳಿಸ್ತಾ ಇದೆ. ಆತ ನನಗೆ ಹಣ್ಣು ಕೊಡಿಸಿ ಅಂತ ಕೂಗ್ತಾ ಇದ್ದಾನೆ. ಆಗ ತಿರುಗಿ ಕೈಯ ಮಡಿಲೊಳಿಟ್ಟೆ, ಮತ್ತೆ ಕೈಯನ್ನು ಆ ಕವರಿಗೆ ಹಾಕ್ತಾರೆ ಹಣ್ಣು ಕೊಡಬೇಕು ಅಂತ. ಮಡಿಲಲ್ಲಿ ಇಟ್ಟಾಗ ಮತ್ತೆ ಅವರು ಕೊಡೋದಕ್ಕಾಗೋದಿಲ್ಲ, ಮತ್ತೆ ಸ್ವಾರ್ಥ ಅಡ್ಡ ಬಂದವರು ತಿರುಗಿ ತೆಗೆದೆ ಬರೆದನು, ಅಂದರೆ ಮತ್ತೆ ನನ್ನ ಕೈಯನ್ನು ವಾಪಸ್ಸು ತೆಗೆದುಬಿಟ್ಟೆ, ನನ್ನ ಕೈಲಾಗಲಿಲ್ಲ ಕೊಡೋದಕ್ಕೆ, ನನ್ನ ಮನಸ್ಸು ಒಪ್ಪಲಿಲ್ಲ. ಆಮೇಲೆ ನೋಡಿ ಇಲ್ಲಿ ಹೇಳ್ತಾರೆ, ಇಂತು ಭಾವವೆರಡು ತುಮುಲವೆದ್ದು ವೆನ್ನ ಮನದೊಳು, ಈ ರೀತಿ ನನ್ನ ಮನಸ್ಸಿನಲ್ಲಿ ಇಂತು ಭಾವವೆರಡು, ಎರಡು ರೀತಿ ಭಾವನೆಗಳು ನನ್ನಲ್ಲಿ ತುಮುಲವೆದ್ದು ವೆನ್ನ ಮನದೊಳು, ಅಂದರೆ ನನ್ನ ಮನಸ್ಸಿನಲ್ಲಿ ಎರಡೂ ರೀತಿಯ ಭಾವನೆಗಳು ಏಕಕಾಲದಲ್ಲೇ ಬಂದು, ತಾಯನೊಲಿಸಲೇನು ರೋಗಿಗಿತ್ತು ಬೇಗೆ ಅಳಿಸಲೇ, ತಾಯಿ ಮುಖ್ಯನಾ ನನಗೆ ರೋಗಿ ಮುಖ್ಯನಾ ಅನ್ನುವಂಥ ಎರಡು ಆಯ್ಕೆಗಳು ನನ್ನ ಮುಂದೆ ಬಂತು. ಆವಾಗ ನಾನು ಭಾಳಷ್ಟು ಗೊಂದಲಕ್ಕೆ ಈಡಾದೆ ಅಂತೇಳಿ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ತಾಯಿ ಮತ್ತು ರೋಗಿ ಇಬ್ಬರಲ್ಲಿ ಯಾರು ಮುಖ್ಯ ಅನ್ನುವಂಥ ಪ್ರಶ್ನೆ ಲೇಖಕರಿಗೆ ಬಂತು. ನೋಡಿ ನೆಕ್ಸ್ಟ್ ಪ್ಯಾರ, ಹಣ್ಣ ತಿಂದು ತಾಯ ಪಡೆವ ಇತವ ಬಲ್ಲೆ ಎನ್ನದು ರೋಗಿ ಸವಿದು ಬೇಗೆ ಎಡಗೆ ಪಡುವ ಇತವ ಬಲ್ಲೆನೆ, ಅಂದರೆ ತಾಯಿ ಆನಂದ ಪಡುವಂಥ ರೀತಿ ನನಗೆ ಗೊತ್ತು, ಆ ಹಣ್ಣನ್ನು ತಿಂದರೆ ಹೆಂಗೆ ಫೀಲ್ ಆಗ್ತಾಳೆ, ಆದರೆ ರೋಗಿ ಆನಂದ ಪಡುವಂಥ ರೀತಿ ನನಗೆ ಗೊತ್ತಿಲ್ಲ ಅಂತೇಳಿ ಲೇಖಕರು ಇಲ್ಲಿ ಭಾವಿಸ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ದ್ರಾಕ್ಷಿಯನ್ನು ಕಿತ್ತಳೆಯನ್ನು ರೋಗಿಗಿಯೋ ಎನ್ನುತ್ತಾ ಆಳಿಗೆಸೆದೆ 3 ದುಡ್ಡು ಮಡಿಲ ಹಣ್ಣ ಮರೆಸಿದೆ, ಅಂದರೆ ಇವ್ರು ಯಾವಾಗ ಸೇಬ್ ಕೊಡೋಕೆ ಇವ್ರ ಕೈಲಿ ಆಗಲ್ವೋ, ತಮ್ಮ ತಾಯಿಗೆ ತೆಗೆದುಕೊಂಡು ಹೋಗೋ ಹಣ್ಣನ್ನು ರೋಗಿ ಕೊಡೋಕ್ಕಾಗೋ ಮನಸ್ಸು ಬರದೇ ಇರೋದಕ್ಕೆ ಒಂದು 3 ದುಡ್ಡನ್ನು ಕೊಟ್ಟು ಅಲ್ಲಿ ಅಂಗಡಿಯವನಿಗೆ ಇವನಿಗೆ ದ್ರಾಕ್ಷಿನೋ ಕಿತ್ಲೆನೋ ಯಾವ್ದು ಬರುತ್ತೋ ಅದು ಕೊಡಪ್ಪ ಅಂತೇಳಿ. ನೋಡಿ ಅಲ್ಲಿ ತಾವು ಇಷ್ಟಪಟ್ಟಿರೋ ವಸ್ತುನ ಕೊಡಬೇಕು ಬಡವನಿಗೆ ಮಾನವೀಯತೆ ದೃಷ್ಟಿಯಿಂದ, ಅಂದರೆ ನಮ್ಗೆ ಎಷ್ಟು ಸ್ವಾರ್ಥ ಅಡ್ಡ ಬರುತ್ತಲ್ವ, ಆ ರೀತಿ ವಿಚಾರ ಇಲ್ಲಿ ಲೇಖಕರು ನೋಡಿ ಎಷ್ಟು ಸೂಕ್ಷ್ಮ ಜೀವಿ ಇದ್ದಾರೆ. ಅವ್ರ ಮನಸ್ಸನ್ನೇ ಅವರು ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ಪದ್ಯದ ಮೂಲಕ ಕೊಡ್ತಾರಲ್ಲ, ನಿಜವಾಗ್ಲೂ ಅದಕ್ಕೆ ಸಾಹಿತಿಗಳು ರೇಟ್ ಅನ್ನೋದು. ಅದಕ್ಕೋಸ್ಕರ ಇಲ್ಲಿ 3 ದುಡ್ಡನ್ನು ಕೊಟ್ಬಿಟ್ಟು ಅವ್ನಿಗೇನಾದ್ರು ಕೊಡು ಅಂತ ಹೇಳುವಂಥ ಒಂದು ರೀತಿ ಆ ವಿಚಾರ ಇದೆ. ನೆಕ್ಸ್ಟ್ ಪದ್ಯ ನೋಡಿ, ಅಂದಿ ನೀರುಳು ಊರ ಸೇರಿ ಕಂಡನೆನ್ನ ತಾಯನು ಹಣ್ಣನೀಯೇ ಕಂಗಳರಳಿ ನಗೆಯ ಸೂಸೆ. ಅಂದಿ ನೀರುಳು ಅಂದರೆ
ಆ ದಿನ ರಾತ್ರಿ ನಾನು ಊರಿಗೆ ಹೋದೆ ನಮ್ಮ ತಾಯಿ ನೋಡಲಿಕ್ಕೆ. ಕಂಡನೆನ್ನ ತಾಯಿಯನ್ನು ನೋಡಿದೆ ನಾನು. ಆ ಹಣ್ಣನ್ನು ನಾನು ಕೊಟ್ಟೆ, ಹಣ್ಣನ್ನು ನಾನು ಕೊಟ್ಟೆ. ಹಣ್ಣು ಕೊಟ್ಟಾಗ ಕಂಗಳರಳಿ ನಗೆಯ ಸೂಸೆ. ಸಾಮಾನ್ಯವಾಗಿ ಹಣ್ಣು ನೋಡಿದ ತಕ್ಷಣ ಎಂಥವ್ರು ಖುಷಿ ಆಗುತ್ತೆ. ತಾಯಿಗೂ ಕೂಡ ಕಣ್ಣುಗಳು ಅರಳಿ ನಗೆ ಬಂತು, ನಗೆಯನ್ನು ಸೂಸಿದ್ಲು, ಖುಷಿಯನ್ನು ವ್ಯಕ್ತಪಡಿಸಿದ್ಲು. ನಲಿದೇನು ಹಣ್ಣ ತಿಂದೆವರು ಇಬ್ಬರಂದು. ನಾವು ನಕ್ಕೊಂಡು ಖುಷಿಯಿಂದ ಆ ಹಣ್ಣನ್ನು ತಿಂದ್ವಿ ಇಬ್ಬರು, ತಾಯಿ ಮತ್ತು ಮಗ. ಅರಸು ಮೆಚ್ಚುವಂತದ ರೋಗಿಗೀಯ ಗೊಡದ ಮೋಹ ಮಾಯವಾಯಿತು ಕ್ಷಣದೋಳು. ಆದರೆ ಅರಸನಿಗೆ ಕೊಡಬೇಕಾದಂತಹ ಆ ಕಾಸ್ಟ್ಲಿಯೆಸ್ಟ್ ಆಗಿರುವಂತಹ ಹಣ್ಣು ಕ್ಷಣದಲ್ಲೇ ಮಾಯ ಆಗ್ಬಿಡ್ತದು. ಅದರ ಮೇಲಿನ ಮೋಹ. ನಿಮ್ಗೊಂದು ಬೈಕ್ ತಗೊಳ್ಳೋವರೆಗೂ ಅದ್ರ ಮೇಲೆ ಮೋಹ ಇರುತ್ತೆ. ಅದು ತಗೊಂಡು ಒಂದು ವಾರಕ್ಕೆ ಅದ್ರ ಮೇಲಿನ ಅಟ್ರಾಕ್ಷನ್ ಅನ್ನುವಂಥದ್ದು, ಕ್ರಶ್ ಅನ್ನುವಂಥದ್ದು ಹೊರಟೋಗುತ್ತೆ. ಹಾಗೇನೆ ಇಲ್ಲಿ ಆ ಹಣ್ಣಿನ ಮೇಲಿದ್ದಂಥ ಮೋಹ ತಿಂದ ತಕ್ಷಣವೇ ಹೊರಟೋಯ್ತು. ನೋಡಿ, ನೆಕ್ಸ್ಟ್ ಮಲಗಬೇಕು ಅಂತ ಲೇಖಕರು ಹೊರಟರು. ಶಯನವೇರಿ ಕುಳಿತೆ ಮನಕ್ಕೆ ಮರಳಿ ತಂದನ ಅನುಭವ. ಅವರು ಮಲಗಬೇಕು ಅಂತ ಹೊರಟ ಅಂಥ ಸಂದರ್ಭದಲ್ಲಿ ಮತ್ತೆ ಅವರ ಮನಸ್ಸಿನಲ್ಲಿ ಆ ಒಂದು ಚಿತ್ರ ಮೂಡ್ತು, ರೋಗಿ ಚಿತ್ರ, ಹಣ್ಣು ಬಯಸಿದ ಚಿತ್ರ. ಹಣ್ಣ ಸವಿಯೇ ಹೆಚ್ಚುವ ಹಕ್ಕು ರೋಗಿಗಿತ್ತು ಎನಿಸಿತು. ಈ ಹಣ್ಣನ್ನು ಸವಿಯುವಂತಹ ಹಕ್ಕು ರೋಗಿಗೆ ಇತ್ತು ಅಂತ ಲೇಖಕರಿಗೆ ಅನಿಸ್ತು ಸ್ನೇಹಿತರೆ. ನೆಕ್ಸ್ಟ್ ಅವ್ರು ಹೇಳ್ತಾರೆ, ಅಮ್ಮ ಪ್ರೇಮ ವೆರೆಯುತ್ತೆನ್ನ ಬಾಳಿಗರ್ಥವೀವಳು, ಅವಳ ಸುಖವ ಸವಿಯಬಲ್ಲೆ ಅಳಲ ನಿನ್ನದೆಂಬೆನೋ. ಅಂದರೆ ಅಮ್ಮ ಪ್ರೀತಿಯನ್ನು ಧಾರೆ ಎರೆದು ನನಗೆ ಬಾಳಿಗೆ ಅರ್ಥವನ್ನು ಕೊಟ್ಟವಳು, ನನ್ನ ಬಾಳನ್ನು ಬೆಳಗಿದವಳು. ಅವಳ ಸುಖವನ್ನು ಅವಳು ಸುಖಿಸೋದನ್ನು ಕಣ್ಣಾರ ನೋಡೋದು ಬಿಟ್ಟು ಯಾರು ಅವಳ ಸುಖವನ್ನು ನಾವು ಸುಖ ಪಡೆದೇ ಇರಲಿ ಅಂತ ಬಯಸ್ತೀವಿ. ಹಾಗಾಗಿ ಅಂಥ ಸವಿಯನ್ನು ನಾನು ಬಲ್ಲೆ, ಅದಕ್ಕೋಸ್ಕರ ಅವಳ ವಿಚಾರದಲ್ಲಿ ನಾನು ರಾಜಿ ಆಗಲಾರೆ ಅಂತೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಹೇಳ್ತಾ ನೋಡಿ, ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಅವರು, ಆದ್ದರಿಂದ ಇಲ್ಲಿ ತಡೆಯಿತು ನನ್ನ ಅವಳ ಪ್ರೇಮ ಮೋಹ ಅನ್ನೋದನ್ನು ಹೇಳ್ತಾರೆ. ಅಂದರೆ ಆದರಿಂದು ತಡೆದುದೆನ್ನ ನವಳ ಪ್ರೇಮ ಮೋಹವು. ಆ ಪ್ರೀತಿಯ ಆ ಮೋಹ ಅನ್ನುವಂಥದ್ದು ನನ್ನನ್ನು ತಡೀತು ಇವತ್ತು. ಅಂದರೆ ರಕ್ತ ಸಂಬಂಧದ ಒಂದು ಮೋಹ ಎಂಥವ್ರನ್ನು ಕೂಡ ತಡೆಯುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಲೇಖಕರ ಹಣ್ಣನ್ನು ಕೊಡಬೇಕು ಅಂತ ರೋಗಿಗೆ ಯೋಚನೆ ಮಾಡಿದಂಥ ಸಂದರ್ಭದಲ್ಲೂ ಅವರ ಮನಸ್ಸಿನ ಒಂದು ದಾನ ಗುಣವನ್ನು ತಡೀತು ಸ್ವಾರ್ಥ. ನಮ್ಮ ತಾಯಿ ಮುಖ್ಯ, ತಾಯಿಗೆ ನೀನು ತೆಗೆದುಕೊಂಡು ಹೋಗ್ತಿದ್ಯಾ, ಅದನ್ನು ನೀನು ಕೊಡಬೇಡ ಅನ್ನೋ ರೀತಿ ನಮ್ಮ ಸ್ವಾರ್ಥ ಅನ್ನುವಂಥದ್ದು ಅಡ್ಡ ಬರುತ್ತೆ ಅಂತ ಹೇಳ್ತಾರೆ. ಮೋಹ ಇಲ್ಲಿ ಅಡ್ಡ ಬಂತು. ಅವನ ಅಕ್ಕ ಕದ್ದೆ ಎಂಬ ಭಾವ ವಿರಿಯುತ್ತೆನ್ನನು. ಹಾಗಾಗಿ ಇಲ್ಲಿ ತಾಯಿ ಪ್ರೀತಿ ನನ್ನನ್ನು ತಡೆಯಿತು, ಆದರೆ ರೋಗಿಯ ಹಕ್ಕನ್ನು ನಾನು ಕಸ್ದುಬಿಟ್ನಲ್ಲ ಅನ್ನುವಂತಹ ಆ ಘಾಸಿಯಾದಂತಹ ಭಾವನೆ ನಮ್ಮ ಲೇಖಕರನ್ನು ಒಂದು ರೀತಿ ರಾತ್ರಿ ಮಲಗುವ ಸಮಯದಲ್ಲಿ ಚುಚ್ಚುತ್ತಂತೆ. ನೀವು ಡೈರೆಕ್ಟಾಗಿ ಯಾರೋ ಒಂದೇಟು ಹೊಡೆದ್ರೆ ಅದೇನು ಅಂತ ಪೆಟ್ಟಾಗಲ್ಲ, ಆದರೆ ಈ ಮನಸ್ಸಿನಲ್ಲಿ ಚುಚ್ಚೋದಿದೆಯಲ್ಲ, ಆ ಆಲೋಚನೆ ಮೂಲಕ ಬಂದು ಚುಚ್ಚೋದಿದೆಯಲ್ಲ, ಅದು ಇಟ್ ಈಸ್ ಎ ವೆರಿ ಪವರ್ಫುಲ್. ಅದಕ್ಕೋಸ್ಕರ ಇಲ್ಲಿ ಆ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಅವನು ನನ್ನ ಮನಸ್ಸಿನಲ್ಲಿ ಇವತ್ತು ಚುಚ್ಚುತ್ತಾ ಇದ್ದಾನೆ, ನಾನು ಕೊಡಬೇಕಿತ್ತು ಅನ್ನೋದನ್ನು ಹೇಳ್ತಾರೆ. ಇಂಥ ಪ್ರೇಮ ಮೋಹ ಅರಿಯೇ ಮಮತೆ ಕಟ್ಟು ಚಿಗಿಯಲು ಎಷ್ಟು ಸುಲಭವಾಗುತ್ತಿತ್ತು ರೋಗಿ ಅಳಲು ನನ್ನದು. ಇಂತಹ ಪ್ರೇಮ ಮೋಹ, ಇಂತಹ ಸ್ವಾರ್ಥ ಪ್ರೀತಿಯನ್ನು ಬಿಟ್ಟು ನಾನು ಮಾನವೀಯ ಸಂಬಂಧದ ಮೌಲ್ಯ ಅರಿತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇಂತಹ ಸ್ವಾರ್ಥ ತುಂಬಿಕೊಂಡು ನಾನು ಯೋಚನೆ ಮಾಡೋದನ್ನು ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಕವಿ ಯೋಚನೆಯನ್ನು ಮಾಡಿ ರೋಗಿಯಂತೆಯೇ ಕವಿಯು ಕೂಡ ಮರಗ್ತಾರೆ. ಅಂದರೆ ಅವರು ಕೂಡ ಫೀಲ್ ಆಗ್ತಾರೆ. ನೋಡಿ ಅಲ್ಲಿ, ಮಮತೆ ಕಟ್ಟು ಚಿಗಿಯಲು ಎಷ್ಟು ಸುಲಭವಾಗ್ತಿತ್ತು. ಈ ಒಂದು ನನ್ನನ್ನು ಮಮತೆಯ ಕಟ್ಟು ನನ್ನನ್ನು ಆವರಿಸ್ಕೊಳ್ದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹಾಗಾಗಿ ನಾನೀಗ ಆ ರೋಗಿ ಹೆಂಗೆ ಹಣ್ಣನ್ನು ಕೇಳಿ ಬೇಡ್ಕೊಂಡೋ ಅದೇ ರೀತಿ ನನ್ನ ಬದುಕು ಕೂಡ, ನನ್ನ ಒಂದು ಸಿಚುಯೇಷನ್ ಕೂಡ ಹಂಗೆ ಆಗಿದೆ ಈಗ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಳಿ ಲಾಸ್ಟಿಗೆ ಮೊದಲನೇ ಪ್ಯಾರವನ್ನೇ ರಿಪೀಟ್ ಮಾಡ್ತಾರೆ. ಒಲುಮೆ ಒನಲಿ ಗಣೆಗಳೆಷ್ಟು. ಅಂದರೆ ಆ ಒಂದು ಪ್ರೀತಿಯ ವಿಶಾಲ ನಿಷ್ಕಲ್ಮಶ ಪ್ರೀತಿಗೆ ಎಷ್ಟು ಅಡೆತಡೆಗಳು, ಎಷ್ಟು ಸ್ವಾರ್ಥಗಳು ನಮ್ಮನ್ನು ತಡೀತಾ ಹೋಗ್ತವೆ. ಹರಿಯ ಬಿಡದ ತಡೆಗಳು ಎಷ್ಟು ನಮ್ಮನ್ನು ಬಂದು ಆವರಿಸ್ಕೊಂಡು ಬ್ರೇಕ್ ಹಾಕಿಸ್ತವೆ, ತಡೀತವೆ. ನಾವು ವಿಶಾಲವಾಗಿ ಯಾರಿಗೋ ಒಂದು ಸಹವಾಸ ಕೊಡಬೇಕು ಅಂತಿರುತ್ತೆ, ಮನಸ್ಸಲ್ಲಿ ದಾನ ಕೊಡಬೇಕು ಅಂತಿರುತ್ತೆ. ಆದರೆ ಇದನ್ನು ನಾನು ಕೊಟ್ಟರೆ ನಾಳೆ ಹೆಂಗೆ ಅನ್ನುವಂಥ ಸ್ವಾರ್ಥ ಬಂದ್ಬಿಡುತ್ತೆ.
ಒನಲ ತಡೆಯುವುದೆಷ್ಟು ಇತದೆ, ಅವು ಎಷ್ಟು ನಮ್ಮನ್ನು ಬಂದು ತಡೆಯುತ್ತೆ ಸ್ವಾರ್ಥ. ಆದರೇನು ತಡೆಗಳು, ಆದರೂ ಕೂಡ ಆ ತಡೆಗಳು ನಮ್ಮನ್ನು ಮುನ್ನುಗ್ಗೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದೆ. ಅಂದರೆ ಮನಸ್ಸಲ್ಲಿ ಕೊಡಬೇಕು ಅಂದಾಗಲೂ ಕೂಡ ತಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಲುಮೆ ಒನಲಿ ಗೆಣಗಳೆಷ್ಟು ಪದ್ಯದ ಮೂಲಕ, ಇಲ್ಲಿ ಒಲುಮೆ ಒನಲ ತಡೆಗಳ ಪದ್ಯದ ಮೂಲಕ ಲೇಖಕರು ಏನನ್ನು ಹೇಳ್ತಿದ್ದಾರೆ ಅಂದರೆ, ಮನುಷ್ಯನ ಸ್ವಾರ್ಥದ ಆಲೋಚನೆಯನ್ನು ಹೇಳ್ತಾ ಇದ್ದಾರೆ. ಮನುಷ್ಯನ ಎರಡೆರಡು ರೀತಿಯ ಆಲೋಚನೆಯನ್ನು ಹೇಳ್ತಾ ಇದ್ದಾರೆ. ಮನುಷ್ಯ ಹೆಂಗೆ ತನ್ನವರಿಗೆ ರಕ್ತ ಸಂಬಂಧಕ್ಕೆ ಮಹತ್ವವನ್ನು ಕೊಡ್ತಾನೆ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ ಮನುಷ್ಯ ವಿಶಾಲವಾಗಿ ಬದುಕುವಂಥದ್ದನ್ನು ಬಿಟ್ಟು ಹೆಂಗೆ ಸೀಮಿತವಾಗಿ ತನ್ನವರಿಗೋಸ್ಕರ ಮಾತ್ರವೇ ಬದುಕ್ತಾನೆ ಅನ್ನುವಂಥದ್ರ ಬಗ್ಗೆ ಅತ್ಯಂತ ಸೊಗಸಾಗಿ ಕವಿ ಹೇಳಿದ್ದಾರೆ. ಒಂದು ಹಣ್ಣಿನ ಮೂಲಕ, ಒಂದು ಹಣ್ಣು ಪರ್ಚೇಸ್ ಮಾಡ್ಕೊಂಡು ಅವ್ರ ತಾಯಿ ಕೊಡೋಷ್ಟರಲ್ಲೇ ಒಬ್ಬ ರೋಗಿಯರ ವಿಚಾರವನ್ನು ಮುಂದೆ ಇಟ್ಬಿಟ್ಟು ಎಷ್ಟೆಲ್ಲ ನಮ್ಮ ಮಾನಸಿಕತೆಯನ್ನು ಅವರು ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ಅದ್ಭುತವಾದಂತಹ ಪದ್ಯ. ಪೂತಿನ ಅವರಂತಹ ಕವಿ ನಿಜಕ್ಕೂ ಕೂಡ ನಾವು ಇಂತಹ ಪದ್ಯದ ಮೂಲಕ ಅವರ ಗ್ರೇಟ್ನೆಸ್ಸನ್ನು ನೋಡ್ಬೋದು ಸ್ನೇಹಿತರೆ. ಇದಾಗಿತ್ತು ಒಲುಮೆ ಒನಲ ತಡೆಗಳು ಪದ್ಯದ ಸಾರಾಂಶ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.